ಜನವರಿ 28 ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ನಸುಗೆಂಪು ಬಣ್ಣದ ಕೋಟ್, ಎಲಿಸಾ ಮೋರ್ಗನ್ ಅವರಿಂದ. ಇಂದಿನ ಸತ್ಯವೇದದ ಭಾಗ 2 ಕೊರಿಂಥದವರಿಗೆ ಅಧ್ಯಾಯ 9 ವಚನ 6ರಿಂದ ವಚನ 9ರವರೆಗೆ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಮುಖ್ಯ ವಚನ: ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಅಧ್ಯಾಯ 9 ವಚನ 7. ಬ್ರಂಡಾ ಮಾಲ್ನಿಂದ ನಿರ್ಗಮಿಸಲು ಹೋಗುತ್ತಿರುವಾಗಲೇ ಅಲ್ಲಿಯ ಮಳಿಗೆಯಲ್ಲಿ ತುಂಬಿಕೊಂಡಂತಿದ್ದ ನಸುಗೆಂಪು ಬಣ್ಣ ಅವಳ ಕಣ್ಣನ್ನು ಸೆಳೆಯಿತು. ಅವಳು ತಿರುಗಿ ಕಾಟನ್ ಕ್ಯಾಂಡಿ ಬಣ್ಣದ ಕೋಟ್ ನೋಡಿ ಮೈಮರೆತು ನಿಂತಳು. ಓಹ್ ಹೋಲಿ ಇದನ್ನು ಖಂಡಿತವಾಗಿಯೂ ಇಷ್ಟಪಡುತ್ತಾಳೆ. ಅವಳ ಸಹ ಕೆಲಸಗಾರ್ತಿ ಮತ್ತು ತನ್ನ ಮಗುವನ್ನು ತಾನೊಬ್ಬಳೇ ನೋಡಿಕೊಳ್ಳುವ ಪೋಷಕಳೂ ಆದ ಹೋಲಿಗೆ ಆ ಬೆಚ್ಚಗಿನ ಕೋಟಿನ ಅವಶ್ಯಕತೆ ಇತ್ತು. ಹಾಗೆಯೇ ಆರ್ಥಿಕ ತೊಂದರೆಯಲ್ಲಿರುವ ಅವಳ ಸ್ನೇಹಿತೆಯು ತನ್ನ ಉಪಯೋಗಕ್ಕಾಗಿ ಹಣವನ್ನು ವ್ಯಯ ಮಾಡುವುದಿಲ್ಲವೆಂದೂ ತಿಳಿದಿತ್ತು. ಸ್ವಲ್ಪ ಅನಿಶ್ಚಿತತೆಯ ನಂತರ ಬ್ರೆಂಡಾ ನಗುತ್ತಾ ತನ್ನ ಹಣದಿಂದ ಅದನ್ನು ಖರೀದಿಸಿ ಅದನ್ನು ಹೋಲಿಯ ಮನೆಗೆ ಕಳುಹಿಸುವ ವ್ಯವಸ್ಥೆಯನ್ನು ಮಾಡಿದಳು. ಹಾಗೆಯೇ ಒಂದು ಚೀಟಿಯಲ್ಲಿ ನೀನು ಬಹು ಪ್ರೀತಿ ಪಾತ್ರಳು ಎಂದು ತನ್ನ ಹೆಸರನ್ನು ಸೂಚಿಸದೆ ಬರೆದು ಅದರಲ್ಲಿ ಇಟ್ಟಳು. ಸಂತೋಷದಿಂದ ನಂತರ ತನ್ನ ಕಾರ್ ಕಡೆ ಹೊರಟಳು. ದೇವರಿಂದ ಉತ್ತೇಜನ ಹೊಂದಿ ಕೊಡುವಾಗ ಸಂತೋಷವು ಸಹಜವಾದದ್ದೇ. ಪ್ರತಿಯೊಬ್ಬನೂ ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎಂದು ಪೌಲನು ಕೊರಿಂಥ ಸಭೆಯವರಿಗೆ ಕೊಡುವುದರ ಬಗ್ಗೆ ತಿಳಿಸಿದ್ದಾನೆ. ಹಾಗೆಯೇ ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದೂ ಸಹ ತಿಳಿಸಿದ್ದಾನೆ. ಕೆಲವೊಮ್ಮೆ ಕಾಣಿಕೆಯ ತಟ್ಟೆಗೆ ಹಣವನ್ನು ಅರ್ಪಿಸುತ್ತೇವೆ. ಕೆಲವೊಮ್ಮೆ ಆನ್ಲೈನ್ ಮುಖಾಂತರ ಸೇವಾ ಸಂಸ್ಥೆಗಳಿಗೆ ದೇಣಿಗೆ ಕಳುಹಿಸುತ್ತೇವೆ. ಕೆಲವು ಸಮಯ ಸ್ನೇಹಿತನ ಅವಶ್ಯಕತೆಯನ್ನು ಪೂರೈಸುವುದರ ಮೂಲಕ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ದೇವರು ನಮ್ಮನ್ನು ನಡೆಸುತ್ತಾನೆ. ಅವಶ್ಯಕತೆ ಇರುವವರಿಗೆ ನಾವು ದಿನಸಿಯ ಚೀಲವನ್ನು ಕೊಡಬಹುದು, ಪೆಟ್ರೋಲ್ ಕೊಡಿಸಬಹುದು, ಅಥವಾ ಅದು ನಸುಗೆಂಪು ಬಣ್ಣದ ಕೋಟ್ ಸಹ ಆಗಿರಬಹುದು. ಈ ದಿನ ನೀನು ದೇವರ ಪ್ರೀತಿಯನ್ನು ಯಾರ ಮೇಲೆ ತೋರಿಸುತ್ತೀ? ನಿನ್ನ ಔದಾರ್ಯದ ಕೊಡುಗೆಯು ಹೇಗೆ ದೊಡ್ಡ ಸಂತೋಷದ ಮರುಕೊಡುಗೆಯಾಗಿ ನಿನಗೆ ಹಿಂತಿರುಗುವುದು? ಪ್ರಾರ್ಥನೆ ಮಾಡೋಣ. ಪ್ರೀತಿಸುವ ದೇವರೇ, ನೀನು ನಿನ್ನ ಮಗನನ್ನು ನಮಗೆ ಕಾಣಿಕೆಯಾಗಿ ಕೊಟ್ಟಿರುವೆ. ಹಾಗೆಯೇ ನಾವು ಇತರರಿಗೆ ಕೊಡುತ್ತೇವೆ. ನಿನ್ನ ಉತ್ತೇಜನದಿಂದ ನಾವು ಇತರರ ಅವಶ್ಯಕತೆಯನ್ನು ಪೂರೈಸುವಂತಾಗಲಿ. ಆಮೇನ್.